ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ತುಲಾ ರಾಶಿಯ 2025ನೇ ವರ್ಷದ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ, ತುಲಾ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಅನ್ನೋದು ದೊರೆಯುತ್ತೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ, ತುಲಾ ರಾಶಿಯವರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿರುವಂತಹ ಎಂತಹದ್ದೇ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರೂಜಿ ನಂಬರ್ಗೆ ಕಾಲ್ ಮಾಡಿದರೆ ಸಾಕು, ಖಂಡಿತವಾಗ್ಲೂ ಶಾಶ್ವತವಾದಂತಹ ಪರಿಹಾರ ಮಾಡಿಕೊಡ್ತಾರೆ. ತುಲಾ ರಾಶಿಯವರ 2025ನೇ ವರ್ಷದ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ತುಲಾ ರಾಶಿಯವರ ಶುಭ ಫಲಗಳ ಬಗ್ಗೆ ಮಾತನಾಡೋಣ. ಈ ತುಲಾ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ರಿಯಲ್ ಎಸ್ಟೇಟ್ ಕೆಲಸ ಮಾಡುವವರಿಗೆ ಲಾಭ ಅನ್ನೋದು ಆಗುತ್ತೆ. ಈ ತುಲಾ ರಾಶಿಯವರೇನಾದರೂ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ರೆ, ಭೂಮಿಗೆ ಸಂಬಂಧಿಸಿದಂತೆ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಈ ಥರ ಏನಾದರೂ ಕೆಲಸ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಈ ತಿಂಗಳಲ್ಲಿ ಲಾಭ ಅನ್ನೋದನ್ನ ಪಡ್ಕೊಳ್ತೀರಾ. ನೀವು ಯಾವುದಾದ್ರೂ ಸೈಟನ್ನು ಸೇಲ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ, ಮನೇನ ಸೇಲ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ, ಈ ಥರ ಏನೇ ಒಂದು ಸೇಲ್ ಮಾಡಿದ್ರೂ ಕೂಡ ಖಂಡಿತವಾಗ್ಲೂ ಕೂಡ ಭೂಮಿ ವ್ಯವಹಾರದಲ್ಲಿ ತುಲಾ ರಾಶಿಯವರಿಗೆ ಅದೃಷ್ಟ ಇದೆ ಅಂತಾನೆ ಹೇಳಬಹುದು. ಈ ಅದೃಷ್ಟದಿಂದ ಇವರ ಜೀವನವೇ ಬದಲಾಗುತ್ತೆ. ಇನ್ನು ರಾಜಕೀಯದವರಿಗೆ ಉತ್ತಮವಾಗಿರುತ್ತೆ. ನೀವೇನಾದರೂ ರಾಜಕೀಯದ ಕೆಲಸದಲ್ಲಿ ಇದ್ದರೆ ಖಂಡಿತವಾಗ್ಲೂ ಕೂಡ ಸಮಾಜದಲ್ಲಿ ಉತ್ತಮವಾದ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ ಎಲ್ಲವನ್ನು ಕೂಡ ನೀವು ಪಡೆದುಕೊಳ್ತೀರಾ. ಇನ್ನು ನಿಮ್ಮ ಕನಸು ನನಸಾಗುತ್ತೆ. ನೀವು ಕಂಡಿರುವಂತಹ ಕನಸು ಕೂಡ ನನಸಾಗುತ್ತೆ. ನೀವು ಏನು ಕನಸನ್ನು ಕಂಡಿರ್ತೀರೋ, ಈ ಕೆಲಸ ಮಾಡಬೇಕು ನನ್ನ ಜೀವನದಲ್ಲಿ ಅಂತ ಅಂದ್ಕೊಂಡಿರ್ತೀರಲ್ಲ, ಅಂತಹ ಕೆಲಸಗಳನ್ನು ನೀವು ಮಾಡ್ತೀರಾ. ಹಾಗಾಗಿ ನಿಮ್ಮ ಕನಸುಗಳು ಕೂಡ ನನಸಾಗುತ್ತೆ. ಹೊಡ ಹುಟ್ಟಿದವರಿಂದ ಅನುಕೂಲವಾಗುತ್ತೆ. ನಿಮ್ಮ ಜೊತೆ ಹುಟ್ಟಿರ್ತಾರಲ್ಲ, ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ, ಈ ಥರ ಯಾರೇ ಹುಟ್ಟಿರಲಿ ಅವರಿಂದ ನಿಮಗೆ ಅನುಕೂಲ ಅನ್ನೋದಾಗುತ್ತೆ. ನಿಮ್ಮ ಹೊಡ ಹುಟ್ಟಿದವರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಹಾಗಾಗಿ ಈ ಮಾಸದಲ್ಲಿ ನಿಮಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳಿದರೆ ತಪ್ಪಾಗಲ್ಲ. ತಂದೆ ತಾಯಿಯ ಆಶೀರ್ವಾದ ಕೂಡ ಈ ರಾಶಿಯವರಿಗೆ ಸಿಗುತ್ತೆ. ತಂದೆ ತಾಯಿಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಇದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದಂತೆ. ಹಾಗಾಗಿ ಈ ರಾಶಿಯವರಿಗೆ ತಂದೆ ತಾಯಿಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಅನ್ನೋದು ಈ ತಿಂಗಳಲ್ಲಿ ಸಿಗುತ್ತೆ. ತಂದೆ ತಾಯಿ ಆಶೀರ್ವಾದದಿಂದ ನೀವೇನೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಖಂಡಿತವಾಗ್ಲೂ ಆ ಕೆಲಸ ಆಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಕುಟುಂಬದವರ ಸಂಪೂರ್ಣವಾದಂತಹ ಬೆಂಬಲ ಅನ್ನೋದು ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಇರುತ್ತೆ. ನಿಮ್ಮ ಒಳ್ಳೆಯ ಪ್ರಯತ್ನಗಳಿಗೆ ಫಲ ಅನ್ನೋದು ಸಿಗುತ್ತೆ. ನೀವು ಯಾವುದೇ ಒಳ್ಳೆ ಕೆಲಸ ಮಾಡಿ ಖಂಡಿತವಾಗ್ಲೂ ಕೂಡ ಈ ತಿಂಗಳಲ್ಲಿ ನೀವು ಲಾಭ ಅನ್ನೋದನ್ನು ಪಡ್ಕೊಳ್ತೀರಾ. ಬದಲಾಗಿ ಏನಾದರೂ ನೀವು ಕೆಟ್ಟ ಕೆಲಸ, ಕೆಟ್ಟ ದಾರಿನ ಹಿಡಿತಿದ್ದೀರಾ ಅಂತ ಅಂದ್ಕೊಳ್ಳಿ, ನಿಮಗೆ ಆಗುವಂತಹ ಪರಿಸ್ಥಿತಿ ಜೀವನದಲ್ಲಿ ಚೇತರಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಒಳ್ಳೆ ಮಾರ್ಗದಲ್ಲಿ ಈ ರಾಶಿಯವರು ನಡೆದರೆ ಜೀವನದಲ್ಲಿ ಉತ್ತುಂಗಕ್ಕೆ ಏರಬಹುದು ಅಂತ ಹೇಳ್ತೀನಿ. ಹಾಗಾಗಿ ಒಳ್ಳೆಯದನ್ನೇ ಮಾಡೋಣ, ಸರ್ವರಿಗೂ ಕೂಡ ಒಳ್ಳೆಯದನ್ನೇ ಬಯಸೋಣ. ಇನ್ನು ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕಾಣುತ್ತೆ. ನಿಮ್ಮ ಆರೋಗ್ಯದಲ್ಲಿ ನೀವು ತುಂಬ ದಿನಗಳಿಂದ ನೀವು ಏರಿಳಿತನ ಕಾಣ್ತಿರ್ತೀರಾ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಅನ್ನೋದು ನಿಮ್ಮ ಜೀವನದಲ್ಲಿ ಬೆಂಬಿಡದೆ ಕಾಡ್ತಾ ಇರುತ್ತೆ. ಆದರೆ ಈಗ ಹಾಗಾಗಲ್ಲ. ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕಾಣುತ್ತೆ. ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ಕಾಣ್ತೀರಾ. ಇನ್ನು ಲಾಭಾಂಶ ಸಿಗುತ್ತೆ ನಿಮ್ಮ ಕೆಲಸದಲ್ಲಿ. ನೀವು ಮಾಡುವಂತಹ ಕೆಲಸದಲ್ಲಿ ಅತಿಯಾದಂತಹ ಲಾಭ ಅನ್ನೋದನ್ನ ಪಡ್ಕೊಳ್ತೀರಾ. ಲಾಭಾಂಶ ಅನ್ನೋದು ನಿಮ್ಮ ಬೆನ್ನ ಹಿಂದೆನೇ ಇರುತ್ತೆ. ಅನಿರೀಕ್ಷಿತವಾದಂತಹ ವ್ಯಕ್ತಿ ಅನ್ನೋರು ಸಿಗ್ತಾರೆ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಹೇಗಿರುತ್ತೆ ಅಂದರೆ, ನಿಮಗೆ ಯಾರಾದರೂ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾರೆ. ಆ ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಅನುಕೂಲಕರವಾದಂತಹ ವಾತಾವರಣ ಅನ್ನೋದು ಸಿಗುತ್ತೆ. ಆ ವ್ಯಕ್ತಿಯಿಂದ ನಿಮ್ಮ ಜೀವನ ಹೊಸ ತಿರುವನ್ನೇ ಪಡ್ಕೊಳ್ಳುತ್ತೆ. ಹೊಸ ಹೊಸ ಅವಕಾಶ ಬರುತ್ತೆ ಅಂದರೆ ತಪ್ಪಾಗಲ್ಲ. ಹಾಗಾಗಿ ನೀವು ಯಾವ ವ್ಯಕ್ತಿನ ಪರಿಚಯ ಮಾಡ್ಕೊಳ್ತೀರಾ ಅನ್ನೋದು ಕೂಡ ಈ ತಿಂಗಳಲ್ಲಿ
ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಿಮ್ಮ ನಿಂತು ಹೋದಂತಹ ಕೆಲಸಗಳು ಮರಳಿ ಆಗುತ್ತೆ. ಈ ರಾಶಿಯವರಿಗೆ ನಿಂತು ಹೋದಂತಹ ಕೆಲಸಗಳು, ಇವರು ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಥವಾ ಏನಾದರೂ ಒಂದನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಆದರೆ ಸಡನ್ನಾಗಿ ಆ ಬಿಸ್ನೆಸ್ಸು ಸ್ಟಾಪ್ ಆಗಿಬಿಡುತ್ತೆ. ಯಾಕೆ ಏನು ಅಂತಾನೆ ನಿಮಗೆ ಅರ್ಥನೇ ಆಗಿರಲ್ಲ. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ನೀವು ಯಾವುದೇ ಕೆಲಸ ಶುರು ಮಾಡಿ ಅರ್ಧಕ್ಕೆ ನಿಂತು ಹೋಗಿರುವಂತಹ ಕೆಲಸಗಳಿದ್ರೆ ಆ ಕೆಲಸನ ಶುರು ಮಾಡಿ. ಖಂಡಿತವಾಗ್ಲೂ ಕೂಡ ಆ ಕೆಲಸದಲ್ಲಿ ನಿಮಗೆ ಲಾಭ ಅನ್ನೋದು ಆಗುತ್ತೆ, ನಷ್ಟ ಅನ್ನೋದು ಬರೋದೇ ಇಲ್ಲ. ನಿಮ್ಮ ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳಿಂದ ಸಾಕಷ್ಟು ರೀತಿಯಾದಂತಹ ಅನುಕೂಲ ಅನ್ನೋದು ನಿಮ್ಮ ಕೈ ಸೇರುತ್ತೆ. ಇನ್ನು ಚಿನ್ನದ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಚಿನ್ನದ ವ್ಯಾಪಾರಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಯಾವ ಥರ ಅಂದರೆ, ನೀವು ಕಡಿಮೆ ಹಣ ಇದ್ದಾಗ ಚಿನ್ನ ತೊಗೊಂಡ್ಬಿಟ್ಟಿರ್ತೀರ, ಆದರೆ ಇವಾಗ ಸಡನ್ನಾಗಿ ಚಿನ್ನ ರೈಸ್ ಆಗುತ್ತೆ, ಆಗ ನಿಮಗೆ ಲಾಭ ಅನ್ನೋದು ಹೆಚ್ಚಾಗಿ ಸಿಗುತ್ತೆ. ಹಾಗೆ ಒಡವೆ ಮಾಡಿಸ್ಕೊಳ್ಳೋರು ತುಂಬ ಜನ ಬಂದು ಒಡವೆ ಮಾಡಿಸ್ಕೊಳ್ಬಹುದು. ಈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ಈ ರಾಶಿಯವರು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ನನ್ನ ಜೀವನ ಹೀಗೆ ಇರಬೇಕು, ನನ್ನ ಜೀವನನ ಹೀಗೆ ರೂಪಿಸ್ಕೋಬೇಕು ಅಂತ ಒಂದು ಪರ್ಫೆಕ್ಟ್ ಆದ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಗ ಮಾತ್ರ ಖಂಡಿತವಾಗ್ಲೂ ಕೂಡ ನಿಮ್ಮ ಜೀವನ ಹೊಸ ದಾರಿಗೆ ತಿರುಗುತ್ತೆ. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ಮಾರ್ಚ್ ತಿಂಗಳಲ್ಲಿ ತುಲಾ ರಾಶಿಯವರು ನೋಡಿದ್ರಿ. ಇನ್ನು ಅಶುಭ ಫಲಗಳ ಬಗ್ಗೆ ಮಾತನಾಡೋಣ. ತುಲಾ ರಾಶಿಯವರಿಗೆ ಈ ತಿಂಗಳಲ್ಲಿ ಅಶುಭ ಫಲಗಳು ಏನಿದೆ ಅಂತ ನೋಡೋದಾದರೆ, ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಗುರುಬಲ ಅನ್ನೋದು ಇರೋದಿಲ್ಲ. ಗುರುಬಲ ಅನ್ನೋದು ಇರೋದಿಲ್ಲ ಅಂದಾಗ ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗಬಹುದು. ಹಾಗಾಗಿ ಹುಷಾರಾಗಿರೋದು ಉತ್ತಮ. ಇನ್ನು ವಾಹನ ಚಲಾಯಿಸಬೇಕಾದ್ರೂ ಅಷ್ಟೇ ನಾವು ನಿಧಾನವಾಗಿ ಚಲಾಯಿಸಬೇಕಾಗತ್ತೆ, ಇಲ್ಲ ಅಂದರೆ ತೊಂದರೆಗಳು ಎದುರಾಗಬಹುದು. ಇನ್ನು ಶನಿಬಲ ಕೂಡ ಇರೋದಿಲ್ಲ. ಶನಿಬಲ ಇಲ್ಲ ಅಂತ ಹೇಳಿದಾಗ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಜಗಳಗಳು, ಕಲಹಗಳು ಈ ರೀತಿಯಾಗಿ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಇಲ್ಲ ಅಂದರೆ ಸಾಕಷ್ಟು ರೀತಿಯಾದಂತಹ ಖರ್ಚು ವೆಚ್ಚಗಳು ಬರಬಹುದು. ಈ ರೀತಿಯಾಗಿ ತೊಂದರೆಗಳು ಕೂಡ ಈ ತುಲಾ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಬರಬಹುದು. ಇನ್ನು ಪರಿಹಾರಗಳು ಏನು ಮಾಡ್ಕೋಬೇಕು ಅಂತ ಯೋಚನೆ ಮಾಡೋದಾದರೆ, ಪ್ರತಿನಿತ್ಯ ಗಣಪತಿನ ಆರಾಧನೆ ಮಾಡಿ, ನಾಗರ ದೇವಾಲಯಗಳಿಗೆ ಹೋಗಿ ರಾಮನಾಮ ಸ್ಮರಣೆ ಮಾಡಿ. ಆಗ ಮಾತ್ರ ಖಂಡಿತವಾಗ್ಲೂ ನಿಮ್ಮ ಅಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳು ಹೆಚ್ಚಾಗುತ್ತೆ. ಶುಭ ಫಲಗಳ ಬಗ್ಗೆ ಜಾಸ್ತಿ ಸಿಗಲಿ, ಅಶುಭ ಫಲಗಳು ಕಡಿಮೆ ಆಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.